ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡುತ್ತಿರೋ ವಿಚಾರ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಜನಾಕ್ರೋಶ ಹೆಚ್ಚಾಗುವ ಮುನ್ಸೂಚನೆಯನ್ನು ಅರಿತಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತುರ್ತು ಸಭೆಯನ್ನು ಕರೆದು ಚರ್ಚಿಸಿದ್ದಾರೆ. ಬಡವರ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ ಅಂತ ಇದೇ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಸರ್ಕಾರ ಮಾತ್ರ ಅರ್ಹರ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಆದರೆ ಅನರ್ಹರ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ ಅಂತ ಪ್ರತಿಪಾದಿಸ್ತಾರೆ. ಎಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾತಕ್ಕೆ ಪ್ರಾರಂಭ ಮಾಡಿದಿರಿ? ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಈ ಕಡೆ ಬಿಪಿಎಲ್ ಇಲ್ಲ, ಈ ಕಡೆ ಎಪಿಎಲ್ ಇಲ್ಲ. ತಿನ್ನೋದನ್ನು ಅಂತ ತನ್ನ ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ರಾಜ್ಯಾದ್ಯಂತ 11 ಲಕ್ಷ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್. ಕಾಂಗ್ರೆಸ್ ದೋಸ್ತಿ ಮಧ್ಯೆ ಬಿಪಿಎಲ್ ಬಡಿದಾಟ. ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಚಾಚೂ ತಪ್ಪದೆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ. ಕಳೆದೊಂದು ವರ್ಷದಿಂದ ಗ್ಯಾರಂಟಿಗಳು ಜಾರಿಯಾಗಿದ್ದರೂ ಆಗಾಗ್ಗೆ ಗ್ಯಾರಂಟಿ ನಿಲ್ಲಿಸುವ ಗುಲ್ಲು ಹಬ್ಬುತ್ತಲೇ ಇದೆ. ಇದರ ನಡುವೆಯೇ ಈಗ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಬಿಪಿಎಲ್ ಕಾರ್ಡ್ಗಳ ಬಡಿದಾಟ ಶುರುವಾಗಿದೆ. ಅನರ್ಹ ಫಲಾನುಭವಿಗಳಿಗೆ ಶಾಕ್ ಕೊಟ್ಟಿರೋ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಸುಮಾರು 11 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಮಾಡಿದೆ. ಇದೇ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ. ಬಿಪಿಎಲ್ ಕಾರ್ಡ್ ಜಂಜಾಟ ಇಂದು ನಿನ್ನೆಯದ್ದಲ್ಲ. ಶ್ರೀಮಂತರೂ ಸಹ ಬಿಪಿಎಲ್ ಕಾರ್ಡ್ ಲಾಭ ಪಡೆಯುತ್ತಿದ್ದಾರೆ ಅನ್ನೋ ಕೂಗು ಹಲವು ವರ್ಷಗಳಿಂದಲೂ ಕೇಳಿ ಬರ್ತಾನೆ ಇತ್ತು. ಹೀಗಾಗಿ ಸಿರಿವಂತ ಕಾರ್ಡ್ದಾರರನ್ನ ಹೊರಗಿಡಬೇಕು ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದರೆ ಈ ಬಿಪಿಎಲ್ ಅನ್ನೋ ಜೇನುಗೂಡಿಗೆ ಕೈ ಹಾಕೋ ಕೆಲಸವನ್ನ ಯಾರೂ ಮಾಡಿರಲಿಲ್ಲ. ಆದ್ರೀಗ ರಾಜ್ಯ ಸರ್ಕಾರ ಪಡಿತರ ಚೀಟಿಗೆ ಕೊಕ್ಕೆ ಹಾಕೋದಕ್ಕೆ ಮುಂದಾಗ್ತಿದ್ದಂತೆ ದೊಡ್ಡ ದಂಗೆಯೇ ಎದ್ದಿದೆ. ಸುಮಾರು 11 ಲಕ್ಷ ಪಡಿತರ ಚೀಟಿಗಳನ್ನ ಬಿಪಿಎಲ್ ಇಂದ ಎಪಿಎಲ್ಗೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. 11 ಲಕ್ಷ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ನ ಸವಲತ್ತುಗಳನ್ನು ಇವತ್ತು ತೆಗೆಯತಕ್ಕಂಥ ನಿರ್ಧಾರ, ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ. ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು, ಗ್ಯಾರಂಟಿಗಳನ್ನ ಕೊಡಬೇಕು. ಮತ್ತೊಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿಗೂ ಕೂಡ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಮೇಲೆ ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡು ರದ್ದಿಲ್ಲ, ಎಪಿಎಲ್ ಕಾರ್ಡು ರದ್ದಿಲ್ಲ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ ಎಪಿಎಲ್ ಅಲ್ಲಿ ಇಡ್ತೀವಿ ಇಷ್ಟೇ. ಬಿಪಿಎಲ್ ರದ್ದಾಗಿದೆ, ರದ್ದಾಗಿಲ್ಲ ಅನ್ನೋ ಗೊಂದಲದ ಮಧ್ಯೆಯೇ ಹಲವರ ಮೊಬೈಲ್ಗೆ ಸಂದೇಶ ಬಂದು ಬಿದ್ದಿದೆ. ನಿಮ್ಮ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮೆಸೇಜ್ ಕಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಅಂದ್ರೆ 9441 ಕಾರ್ಡ್ಗಳು ರದ್ದಾಗಿವೆ. ಕೋಲಾರದಲ್ಲೂ 6500 ಕಾರ್ಡ್ಗಳು ರದ್ದಾಗಿವೆ. ಕೋಲಾರ ಜಿಲ್ಲೆಯಲ್ಲಿ ಎಎವೈ ಕಾರ್ಡ್ಸ್ ಬಂದ್ಬಿಟ್ಟು ನಮಗೆ 29,845 ಕಾರ್ಡ್ಗಳಿದ್ದಾವೆ. PHH ಕಾರ್ಡ್ಗಳು ಬಂದ್ಬಿಟ್ಟು 30,673 ಇದೆ. ಟೋಟಲ್ ನಮ್ಮಲ್ಲಿ ಎಎವೈ ಪ್ಲಸ್ PHH ಕಾರ್ಡ್ಗಳು ಬಂದು 3,36,518 ಕಾರ್ಡ್ಸ್ಗಳಿದ್ದಾವೆ. ಇದರಲ್ಲಿ ನಾವು ಐಡೆಂಟಿಫೈ ಮಾಡಿರೋದು 4 ಡಿವಿಷನ್ ಆಗಿ ನಾವು ಇದನ್ನು ಮಾಡಿಕೊಂಡು ಡೆತ್ ಮೆಂಬರ್ಸನ್ನು ಫಸ್ಟು ಡಿಲೀಟ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ನೇದಲ್ಲಿ 6 ತಿಂಗಳಿಂದ ಯಾರು ರೇಷನ್ ತೊಗೊಂಡಿಲ್ಲ ಅವರು ಲಿಸ್ಟನ್ನು ತೊಗೊಂಡು ಅವ್ರನ್ನ ನಮ್ಮ APL ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ IT ಪೇಯರ್ಸು ಪ್ಲಸ್ ಗೌರ್ಮೆಂಟ್ ಎಂಪ್ಲಾಯೀಸ್ನ ನಾವು ಲಿಸ್ಟು ತೊಗೊಂಡಿದ್ದೀವಿ. ಗೌರ್ಮೆಂಟ್ ಎಂಪ್ಲಾಯೀಸ್ ವಿರುದ್ಧ ಎಲ್ಲ ನಾವು ಆ್ಯಕ್ಷನ್ ಮಾಡಿದ್ದೀವಿ ಆಲ್ರೆಡಿ. ಇವಾಗ IT ಪೇಯರ್ಸ್ದು ಒಂದು ಕನ್ಫ್ಯೂಷನ್ ಆಗಿದೆ. ಪಾನ್ ಕಾರ್ಡು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದ್ರಲ್ಲಿ ಅವರು ಇದು ಫೈನ್ ಕಟ್ಟಿದ್ದಾರೆ. ಅವ್ರದ್ದು IT ಪೇಯರ್ಸ್ ಅಂತ ತೋರಿಸ್ತಾ ಇರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿಬಿಟ್ಟು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಇನ್ನು ಬಿಪಿಎಲ್ ಕಾರ್ಡನ್ನ ಯಾವ ಮಾನದಂಡಗಳ ಮೇಲೆ ರದ್ದು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವರು ಮಾತ್ರ ಬಿಪಿಎಲ್ ಕಾರ್ಡ್ಗೆ ಅರ್ಹರಾಗಿರ್ತಾರೆ. ಆದರೆ ಸರ್ಕಾರಿ ನೌಕರಿಯಲ್ಲಿದ್ದವರಿಗೆ, IT ರಿಟರ್ನ್ಸ್ ಮಾಡ್ತಿದ್ದವರಿಗೆ, ಸೇವಾ ತೆರಿಗೆ ಕಟ್ಟಿದ್ದವರಿಗೆ, ಹಾಗೆಯೇ ವ್ಯಾಟ್ ಮತ್ತು ವೃತ್ತಿ ತೆರಿಗೆ ಕಟ್ಟೋರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಇನ್ನು ಹಳ್ಳಿಗಳಲ್ಲಿ ಯಾರೆಲ್ಲ 3 ಹೆಕ್ಟೇರ್ ಭೂಮಿ ಹೊಂದಿದ್ದಾರೋ ಅಂಥವರಿಗೂ ಬಿಪಿಎಲ್ ರದ್ದಾಗಿದೆ.
ಹಾಗೆಯೇ ನಗರಗಳಲ್ಲಿ 1,000 ಚದರಡಿ ಸೈಟ್ ಹೊಂದಿದ್ದವರ ಬಿಪಿಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಜೊತೆಗೆ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಿದ್ದವರು ಬಿಪಿಎಲ್ ಕಾರ್ಡ್ಗೆ ಅನರ್ಹರಾಗಲಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಶ್ರೀಮಂತರ ಕಾರ್ಡ್ಗಳು ರದ್ದಾದ್ರೆ ಯಾರೂ ಪ್ರಶ್ನೆ ಮಾಡಲ್ಲ. ಆದ್ರೆ ಶಿವಮೊಗ್ಗದಲ್ಲಿ ಗಾರೆ ಕೆಲಸ ಮಾಡೋರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ. ಮಗ ಕಾರ್ ತಗೊಂಡಿದ್ದ ಒಂದು ಹಳೇದು, ಅದು ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಆಗೈತೆ. ಕಾರ್ ಮಾರಾಯ್ತು. ಈಗ ನಮ್ಮ ಮಕ್ಕಳು ಇಲ್ಲ, ಎಲ್ಲ ಬೇರೆ ಹೋಗಿದ್ದಾರೆ ಅವರು. ಈಗ ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು. ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಅಕ್ಕಿ ಕೊಡ್ತಾ ಇಲ್ಲ ಸರ್. ಕಾರ್ಡ್ ಬೇಕು ನಮಗೆ. ಈಗ ಎಲ್ಲ ಆಸ್ಪತ್ರೆಗೆ ಹೋದ್ರು ಏನಕ್ಕಾದರೂ ಕಾರ್ಡ್ ಕೇಳ್ತಾರೆ. ಕಾರ್ಡ್ ಬೇಕು ನಮಗೆ. ಮತ್ತು ಈ ಗೌರ್ಮೆಂಟ್ ಹಿಂಗೆಲ್ಲ ಮಾಡಿದರೆ ಹೆಂಗೆ ಎಲ್ಲರಿಗೂ 2,000 ರೂಪಾಯಿ ಬರ್ತಿತ್ತೆ, ನಮಗೆ ಅದು ಕೂಡ ಇಲ್ಲ. ಈ ಕಡೆ BPL ಇಲ್ಲ, ಈ ಕಡೆ APL ಇಲ್ಲ, ಎರಡೂ ಇದು ಕ್ಯಾನ್ಸಲ್ ಆಗಿದೆ. ನಮಗೆ ಒಂದು ಸಮಸ್ಯೆ, ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಏನೋ ಒಂದು ಹುಷಾರಿಲ್ಲ, ಈಗ 60 ವಯಸ್ಸು ಆಯಿತು, ಒಂದು ಸಮಸ್ಯೆ, ಎಲ್ಲರೂ ದುಡ್ಡು ಇಟ್ಕೊಂಡಿರಲ್ಲ. ಮಗ ಕೈಯಲ್ಲಿ ದುಡ್ಡು ಇದ್ರೂ ತಾಯಿಗೆ ಬರಲ್ಲ. ಯಾವಾಗ ಸರ್ಕಾರ ಬಿಪಿಎಲ್ ಕಾರ್ಡ್ಗಳಿಗೆ ಕೊಕ್ಕೆ ಹಾಕೋದಕ್ಕೆ ಶುರು ಮಾಡ್ತೋ ಜನರು ರೊಚ್ಚಿಗೆದ್ದಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬೇಡಿ ಅಂತ ಹುಬ್ಬಳ್ಳಿ ಹಾಗೂ ಬೆಳಗಾವಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಈಗಿನ ಕಾಲದಲ್ಲಿ ಕೊರೋನಾ ಬಂದಕ್ಕಿಂತ ಮುಂಚೆಯಿಂದನೂ ಸಣ್ಣ ಪುಟ್ಟ ಕಾಯಿಲೆ ಹಿಡ್ಕೊಂಡು ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ BPL ಕಾರ್ಡ್ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಸರ್. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮಧ್ಯಮ ವರ್ಗದವರಿಂದ ಒಂದು ಜೀವನಾಂಶ ಅಂದರೆ ಅದೇ ನಡೀತಾ ಇದೆ ಸರ್. ಈಗ ಅದನ್ನು ತಿನ್ನೋದನ್ನು ಅಂತ ತನಕ ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಮತ್ತು ದವಾಖಾನೆಗೆ ಹೋದ್ರೂ ಈಗ ಸಿವಿಲ್ ಹಾಸ್ಪಿಟ್ಲ್ನಾಗ ಎಷ್ಟೋ ಖರ್ಚು ಕಮ್ಮಿ ಆಗ್ತದೆ, ಭಾಳ ಉಪಯೋಗ ಅದ ರೀ. ಅದು ಬಂದ್ ಮಾಡಬಾರ್ದು. ಅದು ಮತ್ತು BPL ಕಾರ್ಡ್ ಎಷ್ಟೋ ಜನ ಶ್ರೀಮಂತರಿಗೆ ಕೊಟ್ಟಾರಲ್ರಿ, ಅದನ್ನ ಬಂದ್ ಮಾಡಿ ಬಡವ್ರಿಗೆ ಎಷ್ಟಾರ ಕೊಡ್ಬೇಕು ರೀ. ಇದನ್ನು ಅದರಿಂದ ಬಡವ್ರಿಗೆ ಭಾಳ ಉಪಯೋಗ ಅದ ರೀ. ಮತ್ತು ತ್ರಾಸ ಅಲ್ರಿ ಎಲ್ಲರಿಗಿನ್ನ ಕಾರ್ಡ್ ರದ್ದಾದ್ರೆ. ಮತ್ತು ಎಷ್ಟಂತ ಓಡಾಡೋನ್ರಿ ನಾವು. ಮಾಡಿಸ್ದಾಗ ಒಮ್ಮೆ, ಮತ್ತು ರೇಷನ್ ಅಂಗಡಿ ಹೋದಾಗ ಒಮ್ಮೆ, ಮತ್ತು ಈಗ ಹೊಳ್ಳಿ ಮತ್ತೆ ರದ್ದಾಗ್ಯದ, ಮತ್ತು ಓಡಾಡ್ಕೊಂತ ನಿಂದಿರ್ಬೇಕು ರೀ. ಅದು ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಪ್ರತಿಪಕ್ಷಗಳಿಗೆ ಆಹಾರ ಆಗುತ್ತಲೇ ಜನರು ಶಾಪ ಹಾಕೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು. ಅರ್ಹರ ಬಿಪಿಎಲ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದಾಗ್ತವೆ. ಬಿಪಿಎಲ್ ಕಾರ್ಡ್ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಎಂದು ಸಿಎಂ ಆಹಾರ ಸಚಿವ ಮುನಿಯಪ್ಪಗೆ ಸೂಚನೆ ನೀಡಿದ್ರು. ಇಲಾಖೆ ಸಭೆ ನಡೆಸಿ ಕ್ರಮ ತೆಗೆದುಕೊಳ್ಳಲು ಸಿಎಂ ಸೂಚಿಸಿದ್ರು. ಎಪಿಎಲ್, ಬಿಪಿಎಲ್ ಯಾವುದೇ ಕಾರ್ಡ್ ರದ್ದಿಲ್ಲ. ಅರ್ಹರಲ್ಲದವರನ್ನ ಎಪಿಎಲ್ಗೆ ಸೇರಿಸಬೇಕು. ಪರಿಷ್ಕರಣೆ ವೇಳೆ ಕೈತಪ್ಪಿ ಹೋದ್ರೆ ಬಿಪಿಎಲ್ ಕಾರ್ಡ್ ಪಡೆಯಲು ಮತ್ತೊಮ್ಮೆ ಅವಕಾಶ ನೀಡಬೇಕೆಂದು ತಾಕೀತು ಮಾಡಿದ್ರು. ಬಿಪಿಎಲ್ ಕಾರ್ಡ್ ನಂತರ ಉಳಿದ ಗ್ಯಾರಂಟಿಗಳಿಗೂ ಹೊಸ ರೂಲ್ಸ್ ಬರುತ್ತಾ ಎಂಬ ಸಂದೇಹಗಳು ಇದೀಗ ಮೂಡಿದೆ. ಸರ್ಕಾರ ಬಂದು 2 ವರ್ಷಗಳಾದರೂ ಅಭಿವೃದ್ಧಿ ಇಲ್ಲ ಎಂದು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಭಿವೃದ್ಧಿ ಹಾಗೂ ಶಾಸಕರ ಕ್ಷೇತ್ರಗಳ ಅನುದಾನ ಕ್ರೋಢೀಕರಣಕ್ಕಾಗಿ ಗ್ಯಾರಂಟಿಗಳಿಗೆ ಮೀಸಲಿಟ್ಟ ಹಣವನ್ನ ಫಿಲ್ಟರ್ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋ ಬಗ್ಗೆ ಚಿಂತನೆಗಳು ನಡೆದಿದೆ. 5 ಗ್ಯಾರಂಟಿಗಳ ರೂಲ್ಸ್ಗಳು ಇನ್ನಷ್ಟು ಕಠಿಣವಾಗೋ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮೂಡಾ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ಮುಖ್ಯಮಂತ್ರಿಯವರ ಮನೆಯಂಗಳಕ್ಕೆ ಬಂದು ತಲುಪಿದಂತೆ ಕಾಣ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಯವರ ಬಾಮೈದುನನ್ನ ಇವತ್ತು ವಿಚಾರಣೆ ನಡೆಸಿದ್ದಾರೆ. ಲೋಕಾಯುಕ್ತ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ನೋಟಿಸ್ ಕೊಡೋದಕ್ಕೆ ಮತ್ತೊಂದು ಕಡೆಯಲ್ಲಿ ಇಡಿ ತಯಾರಿ ನಡೆಸಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಮೂಡಾ ಹಗರಣದ ಬಗ್ಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ, ಹಾಗೆ ಇವತ್ತು ಹೊಸ ದಾಖಲೆಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಅದರ ಬಗ್ಗೆ ವಿವರವನ್ನು ನಿಮಗೆ ತೋರಿಸ್ತೀನಿ. ಸಿಎಂ ಸಿದ್ದರಾಮಯ್ಯಗೆ ಇಡಿ ವಿಚಾರಣೆ ಸನಿಹ. ಮೂಡಾ ಕೇಸ್ನಲ್ಲಿ ಸಿಎಂ ಬಾಮೈದನಿಗೆ ಡ್ರಿಲ್. ಮೂಡಾ ಹಗರಣದ ಬಗ್ಗೆ ಕೋರ್ಟ್ ಸೂಚನೆ ಮೇಲೆ ಮೈಸೂರು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ನವೆಂಬರ್ 24ರಂದು ತನಿಖಾ ವರದಿ ಸಲ್ಲಿಸಲು ನಿರ್ಧಾರ ಮಾಡಿದ್ದಾರೆ. ಈ ನಡುವೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಪ್ರಕರಣದಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿಕೊಂಡು ಬಂದಿದ್ದು, ಇದೀಗ ಸಿಎಂ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ನಡೆಸಿದ್ದಾರೆ. ಶೀಘ್ರದಲ್ಲೇ ಸಿಎಂ ಹಾಗೂ ಸಿಎಂ ಪತ್ನಿಗೆ ಬುಲಾವ್. ಸಮಗ್ರ ಸಾಕ್ಷಿ ಕಲೆ ಹಾಕಿದ ಬಳಿಕ ಇಡಿ ವಿಚಾರಣೆ. ಇಡಿ ಅಧಿಕಾರಿಗಳು ಈಗಾಗಲೇ ಅಂದಿನ ಡಿಸಿ ಆಗಿದ್ದ ಕುಮಾರ್ ನಾಯಕ್ ಸೇರಿದಂತೆ ಅಂದಿನ ತಹಶೀಲ್ದಾರ್, ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕ, ಮೂಡಾ ಮಾಜಿ ಆಯುಕ್ತ, ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಪ್ತ ಮಾಳಿಗೆ ಶಂಕರ್, ಜಮೀನು ಮಾಲೀಕ ದೇವರಾಜು ಸೇರಿದಂತೆ ಹಲವಾರು ಜನರನ್ನ ವಿಚಾರಣೆ ಮಾಡಿದ್ದು ಇಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಿಎಂ ಪತ್ನಿ ಪಾರ್ವತಿಯವರ ವಿಚಾರಣೆ ನಡೆಸಲಿದ್ದು, ನಂತರ ಸಮಗ್ರ ದಾಖಲೆ ಸಂಗ್ರಹಿಸಿ ಸಿಎಂಗೂ ಬುಲಾವ್ ಕೊಡ್ತಾರೆ ಎನ್ನಲಾಗಿದೆ.
ಮೂಡಾ ಪ್ರಕರಣದ ಬಗ್ಗೆ ಶಾಂತಿನಗರ ಇಡಿ ಕಚೇರಿಗೆ ಹಾಜರಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಪತ್ನಿ ಪಾರ್ವತಿಗೆ ಅರಿಶಿನ ಕುಂಕುಮಕ್ಕೆ ಎಂದು ನೀಡಿದ್ದ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಮೂಡಾ ಹಗರಣದಲ್ಲಿ ಸಂಸದ ಜಿ ಕುಮಾರ್ ನಾಯಕ್ ಹೆಸರು ತಳುಕು ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ್ದು, ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಮೂಡಾ ನಮ್ಮ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇಡಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಎಂದಿದ್ದಾರೆ. ಮುಖ್ಯಮಂತ್ರಿಗೆ ಬಂಧನ ಭೀತಿ ಇದೆಯಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಅವರ ಬಗ್ಗೆ ನಾನು ಮಾತನಾಡೋದಿಲ್ಲ ಎಂದಿದ್ದಾರೆ. ಇಡಿ ಅವರು ಅದು ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸ್ಗೆ ಎಲ್ಲ ಗೌರವ ಕೊಡ್ತಾ ನಾನು ಅವರು ಹೇಳಿದಂಥ ದಿನಾಂಕ ಮತ್ತು ಸಮಯಕ್ಕೆ ಅಲ್ಲಿ ಹಾಜರಾಗಿದ್ದೆ. ನನಗೆ ಅನಿಸೋ ಮಟ್ಟಿಗೆ ನಾನು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಅವರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೂಡಾ ವ್ಯಾಪ್ತಿಗೆ ಬರ್ತಿರಲಿಲ್ಲ. ಈಗ ಆಗ ಕೂಡ ಅವರು ಏನು ಎಷ್ಟು ಸೈಟ್ ಹಂಚಿದ್ರು ನನಗೆ ಮಾಹಿತಿ ಇಲ್ಲ. ನಾನು ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಇದು ಬಗ್ಗೆ ನಾನು ಉತ್ತರ ಹೇಳಲಿಕ್ಕೆ ಆಗಲ್ಲ. ಈ ನಡುವೆ ಕಾಂಗ್ರೆಸ್ ಸಲ್ಲಿಸಿದ ದೂರಿನ ಬಗ್ಗೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಸ್ನೇಹಮಯಿ ಕೃಷ್ಣ ಮೂಡಾ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಾಕ್ಷಿ ಬಿಡುಗಡೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ರಭಾವ ಬೀರಿಲ್ಲ ಎಂಬುದು ಸುಳ್ಳು, ವ್ಯವಸಾಯೇತರ ಉದ್ದೇಶಗಳಿಗೆ ಭೂಮಿ ಬಳಸುವಂತಿಲ್ಲ ಎಂದು ನಗರ ಯೋಜನಾ ಸದಸ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವ್ಯತ್ಯಾಸ ಗೊತ್ತಿಲ್ಲದೆ ಆದೇಶ ಮಾಡಿರುವ ಅಂದಿನ ಡಿಸಿ ಇಂದು ಕಾಂಗ್ರೆಸ್ ಸಂಸದರಾಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಜಮೀನಿನ ವಿಚಾರನ ಮುಚ್ಚಿಟ್ಟು ಈ ಪತ್ರವನ್ನು ಬಳಸ್ಕೋಬಾರ್ದು ಅಂತ ಸುಳ್ಳು ಉಲ್ಲೇಖ ಮಾಡಿ ಈ ಹಿಂದಿನ ಜಿಲ್ಲಾಧಿಕಾರಿ ಆಗಿದ್ದಂಥ ಕುಮಾರ್ ನಾಯಕರವರು ಅನೇಕರಂತ ಆದೇಶ ಮಾಡಿದ್ದಾರೆ. ಅಂದರೆ ಜನರಿಗೆ ಯಾವ ರೀತಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ದಾಖಲಾತಿ ಸೃಷ್ಟಿಸಿ ಮಾಡುವ ಮೂಲಕ ಸಿದ್ದರಾಮಯ್ಯರಿಗೆ ಪರೋಕ್ಷವಾಗಿ ಅವ್ರ ಕುಟುಂಬದವರಿಗೆ ನೆರವು ಕೊಟ್ಟಿದ್ದಾರೆ. ಅದೇ ಕುಮಾರ್ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷ ಸಂಸದರಾಗಿರೋ ವಿಚಾರನ ನಾವು ಇವತ್ತು ತಿಳಿಸಿದ್ವಿ. ಕೋಲಾರದಲ್ಲಿ ನಡೆದ ಕನಕದಾಸ ಜಯಂತಿಯಲ್ಲಿ ಬಿಜೆಪಿ ನಾಯಕ ವರ್ತೂರ್ ಪ್ರಕಾಶ್ ಜೆಡಿಎಸ್ ಬಿಜೆಪಿ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಮಾಡಬಾರದ್ದು ಏನೂ ಮಾಡಿಲ್ಲ. ಸಿದ್ದರಾಮಯ್ಯ ಪತ್ನಿ ಮೇಲೆ ಕೇಸ್ ಹಾಕಿದ್ದು ನನಗೆ ಕೋಪ ತರಿಸಿದೆ. ಸುಮ್ಮನೆ ಸಿದ್ದರಾಮಯ್ಯರನ್ನು ಬಯ್ಯಬೇಡಿ ಎಂದಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನಾನು ಬೆದರಿಲ್ಲ ಅಂತ ರಾಜಕಾರಣಿ. ಸಿದ್ದರಾಮಯ್ಯನವರ ಧರ್ಮಪತ್ನಿ ನಮ್ಮ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು, ಅದು ನನಗೆ ಬಹಳ ಕೋಪ ಬಂದೈತೆ. ಮಾಡಬಾರದೇನು ಮಾಡಿಲ್ಲ. ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂಥ ಮಾತಾಡಿದ್ದಾರೆ. ಈಗೇನು 3 ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ, ಇವತ್ತು ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಮೂಡಾ 50-50 ಹಗರಣದಲ್ಲಿ ನಕಲಿ ಸಹಿ ಆರೋಪ ಹೊತ್ತಿದ್ದ ಅಧಿಕಾರಿ ಪೂರ್ವಾನುಮತಿ ಇಲ್ಲದೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಮೂಡಾ ದ್ವಿತೀಯ ದರ್ಜೆ ಸಹಾಯಕ ನಂದೀಶ್ ವಿರುದ್ಧ ಕ್ರಮಕ್ಕೆ ಸೂಚನೆ ಬಂದಿದೆ. ಒಟ್ಟಾರೆ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆ ವರದಿ ಏನಾಗುತ್ತೆ ಅನ್ನೋ ಬಗ್ಗೆ ಯಾವುದೇ ಕುತೂಹಲ ಇಲ್ಲ. ಆದರೆ ಇಡಿ ತನಿಖೆ ಸಿಎಂ ಮನೆ ಅಂಗಳಕ್ಕೆ ಬಂದು ನಿಂತಿದ್ದು ಯಾವಾಗ ಸಿಎಂ ಮನೆ ಪ್ರವೇಶ ಮಾಡುತ್ತೆ ಅನ್ನೋ ಬಗ್ಗೆ ಕೌತುಕ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆಪರೇಷನ್ ವಾರ್ ನಡೀತಾ ಇದೆ. ಆಪರೇಷನ್ ಕಮಲದ ಮೂಲಕವಾಗಿ ತಮ್ಮ ಶಾಸಕರಿಗೆ ಸುಮಾರು 50 ಕೋಟಿ ರೂಪಾಯಿ ಅಂತೆ, ತಲಾ 50 ಕೋಟಿ ರೂಪಾಯಿ ಅಂತ 50 ಶಾಸಕರಿಗೆ ಆಫರ್ ಮಾಡಿದ್ರು ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ಕೊಂಡಿದ್ರು. ಆದರೆ ಅದನ್ನು 50 ಅಲ್ಲ 100 ಕೋಟಿ ಅನ್ನೋದನ್ನು ಶಾಸಕ ಗಣಿಗಾರ್ ರವಿ ಅವರು ಹೇಳ್ಕೊಂಡಿದ್ರು. ಆದರೆ ಇದರ ನಡುವೆನೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಸಾಕ್ಷಿ ಕೊಡಿ, ಇಲ್ಲಾಂದರೆ ಈ ವಿಚಾರದಲ್ಲಿ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತಹದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಖರೀದಿ ಮಾಡಕ್ಕೆ ಬಂದಿದ್ರು, ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನ ಹೇಳಿದರೆ ಅದು ಸತ್ಯ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಸಾಥ್ ಕೊಟ್ಟಿದ್ದ ಮಂಡ್ಯ ಶಾಸಕ ರವಿ ಗಣಿಗ ಶಾಸಕರ ಖರೀದಿಗೆ 50 ಕೋಟಿ ಆಫರ್ ಅಲ್ಲ 100 ಕೋಟಿ ಆಫರ್ ಬಂದಿದೆ ಎಂದಿದ್ದರು. ಶನಿವಾರ ಮಂಡ್ಯದಲ್ಲಿ ಮಾತನಾಡಿ ಸಿಎಂ ಹೇಳಿರುವ ಮಾತಲ್ಲಿ ಸತ್ಯವಿದೆ. ಶಾಸಕರ ಖರೀದಿಗೆ ಭೇಟಿ ಮಾಡಿ ಮಾತನಾಡಿದ ಆಡಿಯೋ ವಿಡಿಯೋ ರೆಕಾರ್ಡ್ ಇದೆ. ಸಮಯ ನೋಡಿ ಸಾಕ್ಷಿ ಬಿಡುಗಡೆ ಮಾಡ್ತೀವಿ ಎಂದಿದ್ರು. ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLAಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು, ಎಲ್ಲಿ ಭೇಟಿ ಮಾಡಿದರು, ಎಲ್ಲಿ ಸ್ಪೀಕರ್ ಹಾಕಿದರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು. ಆದರೆ ನಮ್ಮ ಯಾರ ಶಾಸಕರು ಕೂಡ
ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ. ಕಾಂಗ್ರೆಸ್ ಮಾಡಿದ್ದ ಆರೋಪಕ್ಕೆ ಕಾಂಗ್ರೆಸ್ ಶಾಸಕರೇ ಉಲ್ಟಾ ಹೊಡೆದಿದ್ದಾರೆ. ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಹಾಗೂ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿ, ನಮಗೆ ಆಫರ್ ಬಂದಿಲ್ಲ, ಆಫರ್ ಬಂದರೂ ನಾವು ಬಿಜೆಪಿಗೆ ಹೋಗಲ್ಲ ಎಂದಿದ್ದಾರೆ. ಇನ್ನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ವರ್ಷದ ಹಿಂದೆ ಸಂಪರ್ಕ ಮಾಡಿದ್ರು, ಆ ವಿಚಾರವನ್ನು ನಾಯಕರ ಗಮನಕ್ಕೆ ತಂದಿದ್ದೇ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕ ರವಿ ಗಾಣಿಗವರು ಬಿಜೆಪಿ ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ, ಆದರೆ ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ಬಿಜೆಪಿ ಇವತ್ತಿಂದಲ್ಲ 2023 ಏನು ಮೇ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆಲ್ತು. ಅವತ್ತಿನಿಂದನೂ ಕೂಡ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ. ಅನೇಕ ಶಾಸಕರುಗಳನ್ನು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಲ್ಲಿ ನಾವು ಕೇಳಿದ್ದೀವಿ. ಆದರೆ ನನ್ನ ತನಕ ಯಾರೂ ಬಂದಿಲ್ಲ. ಇಲ್ಲ, ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ. ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು, ಸರ್ಕಾರ ಹಿಂಗೆ ಮಾಡೋಣ ಅಂತಂದ. ಬಟ್ ಅದನ್ನು ನಮ್ಮ ಹಿರಿಯ ಮುಖಂಡರ ಗಮನಕ್ಕೂ ತಗೊಂಡ್ಬಂದಿದ್ವಿ. ಸಾಕ್ಷಿ ಇದೆ, ಸಮಯ ಬಂದಾಗ ಬಿಡುಗಡೆ ಮಾಡುತ್ತೇವೆ ಎಂದು ಶಾಸಕ ರವಿ ಗಣಿಗ ಹೇಳಿಕೆ ನೀಡಿದ ಬಳಿಕ ಬಿಜೆಪಿ ತಿರುಗಿ ಬಿದ್ದಿದೆ. ಸಾಕ್ಷಿ ಇದೆ ಎಂದ ಮೇಲೆ ಕೇಸ್ ಹಾಕಬೇಕು, ಇಲ್ಲದಿದ್ದರೆ ನ್ಯಾಯಾಲಯ ಸುಮೋಟೋ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಮಾಡಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ, ಹೈಕೋರ್ಟು ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಸೋಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಅನ್ನೋ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಇವರು ಆಪರೇಷನ್ ಕಮಲ ಮಾಡ್ತಿರೋದು ಮೊದಲ ಬಾರಿ ಅಲ್ಲ. ಬಿಎಸ್ವೈ ಸಿಎಂ ಮಾಡಲಿಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರನ್ನ ಆಪರೇಷನ್ ಮಾಡಿದ್ರು. ಏನ್ ದುಡ್ಡು ಕೊಟ್ಟರೋ, ಚುನಾವಣೆಗೆ ಎಷ್ಟು ಹಾಕಿದ್ರೋ ಅದು ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಇನ್ನು ಉಪಚುನಾವಣೆ ಫಲಿತಾಂಶದ ಬಳಿಕ ಈ ಸರ್ಕಾರ ಇರಲ್ಲ ಅಂದಿದ್ದಾರೆ. ಆಪರೇಷನ್ ಕಮಲಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಜನತಾದಳದವ್ರನ್ನ ಆಪರೇಷನ್ ಕಮಲ ಮಾಡತ್ತನ್ನ ಕರ್ಕೊಂಡೋಗಿದ್ದು. ಎಷ್ಟು ದುಡ್ಡು ಕೊಟ್ಟರೋ, ಚುನಾವಣೆಗೆ ಎಷ್ಟು ಹಾಕಿದ್ರೋ ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ. ಈ ಸರ್ಕಾರ ರಚನೆ ಆದ ತಕ್ಷಣ ಬಿ ಜೆ ಪಿಯವರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ರು. ಯಾವ ಕಾರಣದಿಂದ ಹೇಳಿದರು? ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ. 100 ಕೋಟಿ ಆಫರ್ ಬಗ್ಗೆ ದಾಖಲೆ ಬಿಡುಗಡೆ ಮಾಡಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ದಾರೆ. ಯಾವ ಬಿಜೆಪಿ ನಾಯಕರು ಆಫರ್ ಕೊಟ್ಟಿದ್ದಾರೆ ಎಂಬ ಬಗ್ಗೆ ಮೊದಲು ದಾಖಲೆ ನೀಡಿ, 100 ಕೋಟಿ ಎಂದವರ ಮೇಲೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದಿದ್ದಾರೆ. ಇನ್ನು ಕಳೆದ ಬಾರಿ ಸಿದ್ದರಾಮಯ್ಯ ಅವರೇ ಕೆಲವು ಆಪ್ತರನ್ನ ಬಿಜೆಪಿಗೆ ಕಳುಹಿಸಿದ್ರು ಅಂತಾನು ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೋಶಿ ಅವರ ಮಾತಿಗೆ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದು, ಅವರು ಹೇಳಿದ್ದನ್ನೆಲ್ಲ ಮೊದಲು ಬಿಡುಗಡೆ ಮಾಡಲಿ, ನಮಗೆ ತಾಕತ್ ಕಡಿಮೆ, ಸಮಯ ಬಂದಾಗ ಬಿಡುಗಡೆ ಮಾಡ್ತೀವಿ ಅಂತ ವ್ಯಂಗ್ಯವಾಡಿದ್ದಾರೆ. ಬಿಡುಗಡೆ ಮಾಡಂತ ಹೇಳ್ರಿ, ಯಾರು ಬೇಡ ಅಂತ ಯಾರು ಹೇಳ್ಯಾರ? ಅವರಿಗೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ. ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ರು ಅವರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ, ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದು. ಪಾಪ ಜೋಶಿಯವರಿಗೆ ತಾಕತ್ ಜಾಸ್ತಿ ಇದೆ, ನಮಗೆ ತಾಕತ್ ಕಡಿಮೆ ಇದೆ. ಅವರು ಏನು ಹೇಳವ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಬಿಡುಗಡೆನ, ನಾವು ತಾಕತ್ ಕಡಿಮೆ ಇರೋರು ಆಮೇಲೆ ಬಿಡುಗಡೆ ಮಾಡ್ತೀವಿ. ಆಪರೇಷನ್ ಕಮಲದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಆಪರೇಷನ್ ಕಮಲ ಮೊದಲು ಕರ್ನಾಟಕದಲ್ಲಿ ಆರಂಭ ಆಯಿತು, ಇದನ್ನ ಬೇರೆ ರಾಜ್ಯಗಳಿಗೆ ತೆಗೆದುಕೊಂಡು ಹೋದ್ರು, ಇದು ಬಿಜೆಪಿ ಮಾಡೆಲ್ ಎಂದಿದ್ದಾರೆ. ಆಪರೇಷನ್ ಕಮಲ ಮಾಡ್ತಿರುವ ಕುರಿತು ಸಾಕ್ಷಿ ಇದೆ. ಮಹಾರಾಷ್ಟ್ರದಲ್ಲಿ ಉದ್ಯಮಿ ಅದಾನಿ ಕುಳಿತು ಸರ್ಕಾರ ಬೀಳಿಸಿದ್ರು ಎಂದಿದ್ದಾರೆ. ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಮಾತನಾಡಿ, ಕಾಂಗ್ರೆಸ್ ಶಾಸಕರು ಯಾರೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ನನಗೆ ಯಾರೂ ಕೂಡ ಆಫರ್ ಕೊಟ್ಟಿಲ್ಲ ಎಂದಿದ್ದಾರೆ. ಫಸ್ಟ್ ಬಿಜೆಪಿಯವರ ಹತ್ರ ಸ್ಪಷ್ಟೀಕರಣ ತಗೊಳ್ಳಿ, 1000 ಕೋಟಿ ಬಂದಿದ್ದು ಹೇಗೆ, ಎಲ್ಲಿಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಆ ದುಡ್ಡು ಅದಾನಿ ಅವ್ರದ, ಇವ್ರು ಲಾಸ್ಟ್ ಟೈಮ್ ಕೋವಿಡ್ನಲ್ಲಿ ಹೊಡೆದಂಥ ದುಡ್ಡ, 40% ಸಿಕ್ಕಿದಂಥ ದುಡ್ಡ, ಛೋಟಾ ಸಿಗ್ನೇಚರ್ ಹೊಡೆದ್ಬಿಟ್ಟು ಸಿಕ್ತಂಥ ದುಡ್ಡ, ಅದು ಫಸ್ಟ್ ಅವ್ರಿಗೆ ಕೇಳಿ, ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡ್ತೀವಿ. ಯಾರು ಹೋಗೋದಿಲ್ಲ ನಡೀಪ, ನಮ್ಮಲ್ಲಿ ಯಾರು ಇಲ್ಲ, ನಮ್ಗೆ ಆಫರು ಬಂದಲ್ಲ, ಯಾರು ಕಾಂಗ್ರೆಸ್ನವ್ರು ಹೋಗೋದು ಇಲ್ಲ. DCM DK ಶಿವಕುಮಾರ್ ಮಾತನಾಡಿ, ಶಾಸಕರಿಗೆ 100 ಕೋಟಿ ಆಫರ್ ವಿಚಾರಕ್ಕಿಂತ ನೀವು ಬಿಜೆಪಿಯ 1,000 ಕೋಟಿ ವಿಚಾರ ಕೇಳಬೇಕು, ಯತ್ನಾಳ್ ಅವರನ್ನ ಕೇಳಬೇಕು, ಯಾಕೆ ಅಶೋಕ್ ವಿಜಯೇಂದ್ರ ಅವರನ್ನ ನೀವು ಕೇಳಲ್ಲ ಎಂದು ಪ್ರಶ್ನಿಸಿದ್ದಾರೆ.
ಫಸ್ಟು BJP ಅವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರೆ. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ, ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ಯಾಕೆ ನೀವು ಅಶೋಕನ್ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ? ನೀವು ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ಒಟ್ಟಾರೆ 50 ಕೋಟಿ 100 ಕೋಟಿ ಆಫರ್ ಅನ್ನೋದು ಮುಡಾ ಕೇಸ್ ವಿಚಾರವನ್ನ ಮುಚ್ಚಿಡುವ ಉದ್ದೇಶ ಎಂದು ಬಿಜೆಪಿ ಹೇಳುತ್ತಿದೆ. ಕಾಂಗ್ರೆಸ್ ನಾಯಕರು ಮಾತ್ರ ಆಪರೇಷನ್ ಕಮಲ ಸತ್ಯ ಎನ್ನುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಸ್ವರೂಪ ಪಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣಾ ಪ್ರಚಾರಕ್ಕೆ ಇಂದು ತೆರೆಬಿದ್ದಿದೆ. ನಾಳೆ ಮನೆ ಪ್ರಚಾರ ನಡೆಯಲಿದ್ದು, ನಾಡಿದ್ದು ಮತದಾನ ನಡೆಯಲಿದೆ. ಅಬ್ಬರದ ಚುನಾವಣಾ ಪ್ರಚಾರದ ನಡುವೆ ಜಾತಿ ಜನಗಣತಿಯ ಅಸ್ತ್ರವನ್ನು ಮತ್ತೆ ಕಾಂಗ್ರೆಸ್ನವರು ಪ್ರಯೋಗಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ 2 ರಾಜ್ಯಗಳಲ್ಲಿ ಅನ್ನುವಂಥ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಮಹಾರಾಷ್ಟ್ರ ಗೆಲ್ಲಲು ಬಿಜೆಪಿ ಕಾಂಗ್ರೆಸ್ ಕಾಳಗ. ಮ್ಯಾಜಿಕ್ ನಂಬರ್ ತಲುಪಲು ದೋಸ್ತಿ ತಂತ್ರ. 288 ಕ್ಷೇತ್ರಗಳನ್ನು ಹೊಂದಿರುವ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಹಾಗೂ ಮಹಾವಿಕಾಸ್ ಅಘಾಡಿ ನಡುವೆ ಬಿಗ್ ಫೈಟ್ ನಡೆದಿದೆ. ಮಹಾಯುತಿ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಚಾರ ನಡೆಸಿದ್ದಾರೆ. ನವಿ ಮುಂಬೈನಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಮಾವೇಶದಲ್ಲಿ ನಡ್ಡಾ ಮಾತನಾಡಿ ಮಹಾವಿಕಾಸ್ ಅಘಾಡಿ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂತ ಗುಡುಗಿದ್ರು. जहां तक महाविकास अघाड़ी का सवाल है, बड़े स्पष्ट शब्दों में उनके पास कोई मुद्दा नहीं है. सिर्फ सत्ता के लिए और कुर्सी पर बैठने के लिए वो आतुर हैं और उसकी के लिए वो सारी योजनाएं बनाते हैं. बांटने का काम तो उन्होंने किया है. जो बाबा साहब अम्बेडकर के संविधान को न मानते हों, जो तुष्टीकरण की राजनीति करते हों, अपीसमेंट की राजनीति करते हों और जो धर्म के आधार पर आरक्षण देने की बात करते हों, वह बांटने का काम तो उन्होंने पकड़ा है. मोदी जी का मंत्र है सबका साथ, सबका विकास, सबका विश्वास, सबका प्रेम. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ವಿರುದ್ಧ ಪ್ರಕರಣ ದಾಖಲು ಮಾಡುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. It is only to mislead the people of Maharashtra in order to get the votes of Maharashtra. He is telling lie. It is telling lie. It is a false advertisement given by the Maharashtra government. ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್. 2ನೇ ಹಂತದ ಮತದಾನಕ್ಕೆ ಜಾರ್ಖಂಡ್ ರೆಡಿ. 38 ಕ್ಷೇತ್ರದ ಮತದಾರರ ಮೇಲೆ ನಾಯಕರ ಕಣ್ಣು. ಒಟ್ಟು 81 ಕ್ಷೇತ್ರಗಳಿರುವ ಜಾರ್ಖಂಡ್ ವಿಧಾನಸಭೆಗೆ ಕಳೆದ ವಾರ ಮೊದಲ ಹಂತದಲ್ಲಿ 43 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಉಳಿದ 38 ಕ್ಷೇತ್ರಗಳಿಗೆ ನವೆಂಬರ್ 20ರಂದು ಮತದಾನ ನಡೆಯಲಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಕಡೇ ದಿನ ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿಗಳು ಮತಯಾಚನೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸಾಹಿಬ್ ಗಂಜ್ನಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತಯಾಚಿಸಿದ್ರೆ, ರಾಜ್ಮಹಲ್ ಹಾಗೂ ಜಮ್ತಾರಾ ಕ್ಷೇತ್ರದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭರ್ಜರಿ ಕ್ಯಾಂಪೇನ್ ಮಾಡಿ ಅಭಿವೃದ್ಧಿಗೆ ಡಬಲ್ ಎಂಜಿನ್ ಸರ್ಕಾರ ಮುಖ್ಯ ಎಂದು ಕರೆ ಕೊಟ್ಟಿದ್ದಾರೆ. कांग्रेस और आरजेडी ने उस सपने को पानी फेरने का काम किया है. कांग्रेस के सांसद के घर में नोटों का पहाड़ मिल रहा है. ये पैसा मोदी जी के द्वारा झारखंड के विकास के लिए भेजा गया पैसा था. झारखंड में भारतीय जनता पार्टी की डबल इंजन सरकार आवश्यक है. ಜೆಜೆಎಂ ಪಕ್ಷದ ಪರವಾಗಿ ಡಿಯೋಘರ್ ಕ್ಷೇತ್ರದಲ್ಲಿ ಸಿಎಂ ಹೇಮಂತ್ ಸೊರೇನ್ ಚುನಾವಣಾ ಪ್ರಚಾರ ಮಾಡಿದ್ರು. ಬಿಜೆಪಿ ಸುಳ್ಳು ಭರವಸೆಗಳನ್ನ ಕೊಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ ಹಾಗೂ ಜೆಜೆಎಂ ಅಭ್ಯರ್ಥಿಗಳ ಪರವಾಗಿ ತೆಲಂಗಾಣ ಡಿಸಿಎಂ ಬ್ಯಾಹಟ್ಟಿ ವಿಕ್ರಮಾರ್ಕ ಮಲ್ಲು ಕ್ಯಾಂಪೇನ್ ಮಾಡಿದ್ರು. ಕಡೆ ದಿನ ಮುಂಬೈ ಹಾಗೂ ರಾಂಚಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಯುಪಿಎ ಸರ್ಕಾರ ಕಾಸ್ಟ್ ಸೆನ್ಸಸ್ ಮಾಡುವ ಉದ್ದೇಶ ಹೊಂದಿತ್ತು, ಆದರೆ ಅದನ್ನು ಪೂರ್ಣ ಮಾಡಲು ಆಗಲಿಲ್ಲ. ಅದು ನಮ್ಮ ಮಿಸ್ಟೇಕ್ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಆಡಳಿತ ಇರುವ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಆಗಿದ್ದು, ಸಾರ್ವಜನಿಕ ಚರ್ಚೆಗೆ ಒಳಪಡಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಜಾರ್ಖಂಡ್ನಲ್ಲೂ ಜಾತಿ ಜನಗಣತಿ ಮಾಡ್ತೇವೆ ಎಂದು ಭರವಸೆ ನೀಡಿದ್ದಾರೆ. UP and Congress
came out with the idea of a caste census. And I consider it a mistake that we did not implement it then. I consider it a mistake. We have a government in Telangana and we have a government in Karnataka. We are doing a detailed and we are preparing the questions of the caste census. We have a very clear vision for the caste census, that when we implement the caste census, which we will do, as I have committed in the Lok Sabha, and we will do in Jharkhand, it will be a huge step in the transformation and the development of this country. ನಾಳೆ ಮನೆ ಮನೆ ಪ್ರಚಾರ ನಡೆಯಲಿದ್ದು ಮತದಾರನ ಮನೆ ಬಾಗಿಲಿಗೆ ತೆರಳಿ ಅಭ್ಯರ್ಥಿಗಳು ಮತದಾರರ ಆಶೀರ್ವಾದ ಕೇಳಲಿದ್ದಾರೆ. ನವೆಂಬರ್ 23ರಂದು ಮಹಾರಾಷ್ಟ್ರ, ಜಾರ್ಖಂಡ್ ರಾಜ್ಯಗಳ ಜೊತೆಗೆ ಹಲವಾರು ಕ್ಷೇತ್ರಗಳ ಉಪಚುನಾವಣಾ ಭವಿಷ್ಯವೂ ಹೊರಬೀಳಲಿದೆ. ಯಾರ್ಯಾರು ಗೆದ್ದು ಬೀಗ್ತಾರೆ ಅನ್ನೋದಕ್ಕೆ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.